ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಮಾಹಿತಿ ಖಜಾನೆಯ ಇವತ್ತಿನ ಅಂಗೈಯಲ್ಲಿ ಆರೋಗ್ಯ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇರೋದು ನಿಮ್ಮ ಗೆಳೆಯ ಶರತ್. ಸ್ನೇಹಿತರೆ, ನಾವು ಕಳೆದ ಸಂಚಿಕೆಯಲ್ಲಿ ಮಧುಮೇಹ ರೋಗದ ಬಗ್ಗೆ ತಿಳ್ಕೊಂಡಿದ್ವಿ. ಅದರ ಮುಂದುವರೆದ ಭಾಗವಾಗಿ ಇವತ್ತು ನಾವು ಗಿಡಮೂಲಿಕಾ ಚಿಕಿತ್ಸೆಗಳು, ಮಧುಮೇಹ ರೋಗಕ್ಕೆ ಗಿಡಮೂಲಿಕಾ ಚಿಕಿತ್ಸೆಗಳ ಬಗ್ಗೆ ತಿಳಿಯುವಂತ ಪ್ರಯತ್ನವನ್ನು ಮಾಡೋಣ. ಪ್ರಿಯ ಸ್ನೇಹಿತರೆ, ಒಂದು ಅಂಶವನ್ನ ಪ್ರತಿಯೊಬ್ಬರು ಗಮನದಲ್ಲಿಟ್ಕೋಬೇಕು. ಇದು ನಾವು ಹೇಳ್ತಿರುವಂಥದ್ದು ಔಷಧಿಗಳು ಯಾವುದೇ ಕಾರಣಕ್ಕೂ ವೈದ್ಯರ ಸಲಹೆ ಇಲ್ಲದೆ ಸೇವನೆ ಮಾಡೋದಕ್ಕೆ ಹೋಗಬೇಡಿ. ಅಷ್ಟೇ ಅಲ್ಲದೆ ನಾವೇನು ಹೇಳ್ತೀವಿ, ಈ ಔಷಧಿಗಳು ಆಯುರ್ವೇದಿಕ್ ಆಗಿ ಬಳಸ್ತಕ್ಕಂತಹ ಔಷಧಿಗಳು. ನೀವು ಎರಡೂ ಔಷಧಿಗಳನ್ನ ಒಂದೇ ಸಮಯದಲ್ಲಿ ಬಳಸುವಂಥ ಪ್ರಯತ್ನವನ್ನು ಮಾಡಬೇಡಿ. ಅಂದರೆ ಇಂಗ್ಲಿಷ್ ಮೆಡಿಸಿನ್ ಹಾಗೆ ಗಿಡಮೂಲಿಕೆ ಔಷಧಿಗಳನ್ನ ಎರಡನ್ನೂ ಕೂಡ ಒಟ್ಟೊಟ್ಟಿಗೆ ಬಳಸೋದು ಬೇಡ. ಇದರ ಬಗ್ಗೆ ನಿಮ್ಮ ಕೌಟುಂಬಿಕ ವೈದ್ಯರ ಬಳಿ ಚರ್ಚಿಸಿ ನಂತರದಲ್ಲಿ ತೀರ್ಮಾನ ಕೈಗೊಳ್ಳೋದು ಬಹಳ ಮುಖ್ಯ. ಹಿಂದಿನ ಕಾಲದಲ್ಲಿ, ಅಂದರೆ ಹಿಂದೆ, ಈ ಎಲ್ಲ ಔಷಧಿಗಳ ಮೂಲಕ ಮಧುಮೇಹ ರೋಗವನ್ನು ಹೋಗಲಾಡಿಸ್ತಾ ಇದ್ರು. ಆ ಕುರಿತ ಒಂದಿಷ್ಟು ಮಾಹಿತಿಗಳನ್ನು ನಾವು ಇವತ್ತಿನ ಸಂಚಿಕೆಯಲ್ಲಿ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಇಂದಿಗೂ ಕೂಡ ಈ ರೋಗವನ್ನು ಗಿಡಮೂಲಿಕಾ ಚಿಕಿತ್ಸೆಗಳ ಮೂಲಕ ಕಡಿಮೆ ಮಾಡಿಕೊಳ್ತಾ ಇರುವಂತಹ ಹಲವಾರು ಜನರು ನಮ್ಮ ಈ ದೇಶದಲ್ಲಿದ್ದಾರೆ. ಅಷ್ಟೇ ಅಲ್ಲದೆ ಆದಿವಾಸಿ ಜನಾಂಗದವರು ನಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾರೆ. ಹಾಗಾಗಿ ನಿಮ್ಮ ಅಕ್ಕಪಕ್ಕ, ನಿಮ್ಮ ಮನೆಯ ಅಕ್ಕಪಕ್ಕ ಅಥವಾ ನಿಮ್ಮ ಊರಿನಲ್ಲಿ ಆದಿವಾಸಿ ಜನಾಂಗದವರು ಯಾರಾದರೂ ಇದ್ದರೆ ಅವರನ್ನು ಇದರ ಬಗ್ಗೆ ಚರ್ಚಿಸಿ ನೀವು ತೀರ್ಮಾನ ಕೈಗೊಳ್ಳಬಹುದು. ನಾವು ಕೂಡ ಖಂಡಿತವಾಗಲೂ ನಮಗೂ ಯಾರಾದರೂ ಆದಿವಾಸಿಗಳು ಸಿಕ್ಕಿದ್ರೆ ಖಂಡಿತವಾಗಲೂ ಅವರಿಂದನೂ ಕೂಡ ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಯಾರಾದರೂ ಇದ್ದರೆ ನೀವು ಕೂಡ ನಮಗೆ ಕಾಮೆಂಟ್ ಮುಖಾಂತರ ಅಥವಾ ನನ್ನ ದೂರವಾಣಿ ಸಂಖ್ಯೆ 8317439148 ಈ ಸಂಖ್ಯೆಗೆ ವಾಟ್ಸಪ್ ಸಂದೇಶಗಳನ್ನು ಕಳಿಸೋದ್ರ ಮೂಲಕ ನೀವು ನಮಗೆ ತಿಳಿಸ್ಬೋದು. ಅವ್ರನ್ನ ನಾವು ಸಂಪರ್ಕಿಸಿ ಅವರೊಂದಿಗೆ ನೇರವಾಗಿ ಮಾತನಾಡಿ ನಂತರ ನಿಮಗೆ ಅವರು ಮಾತನಾಡಿದಂತಹ ಒಂದಿಷ್ಟು ಮಾತುಗಳನ್ನು ನಿಮ್ಮ ಮುಂದಿಡ್ತೀವಿ. ಸೊ ಹಾಗಾದರೆ ಇವತ್ತು ನಾವು ಗಿಡಮೂಲಿಕೆಗಳಿಂದ ಮಧುಮೇಹದ ರೋಗವನ್ನು ಕಡಿಮೆ ಮಾಡ್ಕೊಳ್ಳೋದು ಹೇಗೆ, ಅಂದರೆ ರೋಗದ ಲಕ್ಷಣಗಳನ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಹೆಚ್ಚು ತಡ ಮಾಡದೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಅದಕ್ಕೂ ಮೊದಲು ನಮ್ಮೆಲ್ಲರ ಸಬ್ಸ್ಕ್ರೈಬರ್ಸ್ ನಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಲೇಬೇಕು. ಯಾಕಂದರೆ ಈ ಒಂದು ಚಾನಲ್ ಪ್ರಾರಂಭವಾಗಿ 3 ವರ್ಷ ಆಯಿತು. 3 ವರ್ಷದಲ್ಲಿ ನಾವು ಈ ವರ್ಷ 2024ರಲ್ಲಿ ನಾವು ಖಂಡಿತವಾಗಲೂ ತುಂಬ ಖುಷಿ ಪಡುವಂಥ ವಿಷಯ ಏನಂದರೆ 270ರ ಗಡಿಯನ್ನು ದಾಟಿಸಿದ್ರಿ. ಇನ್ನೇನು ಕೆಲವೇ ಸಬ್ಸ್ಕ್ರೈಬ್ಗಳಲ್ಲಿ 280 ಆಗುತ್ತೆ. ಸೊ ನಮ್ಮ ಒಂದು ಶ್ರಮ, ನಾವು ಮಾಡುವಂಥ ಕೆಲಸ ನಿಮಗೆ ಇಷ್ಟ ಆದರೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವಾಗ ಮಾತ್ರ
ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ಕೂಡ ನಿಮಗೆ ಉಚಿತವಾಗಿ ಸಿಗುತ್ತೆ. ಸೊ ನಾನು ಎಲ್ರಿಗೂ ಕೂಡ ಆಭಾರಿಯಾಗಿರ್ತೀನಿ. ಯಾವಾಗಲೂ ನಾವು ಹೊಸ ಹೊಸ ವಿಷಯಗಳನ್ನು ನಿಮಗೆ ತಿಳಿಸ್ತಾ ಇರ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇಲ್ಲಿ ಮೊದಲನೇ ಅಂಶ ಸ್ನೇಹಿತರೆ, ಕೆನೆ ಹಾಲು ಹಾಗೆ ಉಪ್ಪಿಟ್ಟಂತಹ ಮೊಸರಿನ ಕೆನೆಯನ್ನು ತೆಗೆದು ಬಳಸೋದು, ಅಂದರೆ ಪ್ರತಿದಿನ ಬಳಸೋದು. ಇದರಿಂದ ಮಧುಮೇಹದ ಲಕ್ಷಣಗಳನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಪ್ರತಿದಿನ ಈ ರೀತಿ ಹಾಲನ್ನು ಸೇವನೆ ಮಾಡೋದು ಹಾಗೆ ಮೊಸರನ್ನು ಈ ರೀತಿ ಸೇವನೆ ಮಾಡೋದ್ರಿಂದ ಇದನ್ನು ಕಂಟ್ರೋಲ್ ಮಾಡಬಹುದು. ನಿಮ್ಮೆಲ್ಲರ ಮನೆಯಲ್ಲಿ ಮೆಂತೆ ಇರುತ್ತೆ. ಆ ಮೆಂತೆಯನ್ನು ಹುರ್ಕೊಂಡು ಅದನ್ನು ಸ್ವಲ್ಪ ಪುಡಿ ಮಾಡಿಕೊಂಡು ಅದನ್ನು ತಿಳಿ ಮಜ್ಜಿಗೆಗೆ ಹಾಕ್ಕೊಂಡು ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಸೇವನೆ ಮಾಡೋದರಿಂದ ನಿಮಗೆ ಮಧುಮೇಹದ ಲಕ್ಷಣವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಾನು ಮಧುಮೇಹ ಅಂತ ಪದೇ ಪದೇ ಹೇಳೋದಿಲ್ಲ. ಈ ರೋಗದ ಏನು ಈಗ ನಾನು ಮಾತಾಡ್ತಾ ಇದ್ದೀನಿ, ಈ ರೋಗದ ಲಕ್ಷಣವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಹಾಗಾಗಿ ಇದನ್ನು ನೆನ್ಪಿಟ್ಕೊಳ್ಳಿ. ಟೀ ಕಾಫಿ ಕುಡಿಯೋದಕ್ಕೂ ಮೊದಲು ನೀವು ಬೆಳಗಿನ ಸಮಯದಲ್ಲಿಯೇ ಇದನ್ನು ನೀವು ಸೇವನೆ ಮಾಡಬೇಕು. ಇನ್ನು ಬೇವಿನ ಚಿಗುರು ಅಷ್ಟೇ ಅಲ್ಲದೆ ಬೇವಿನ ಎಲೆ 3-4 ಎಲೆ ಮಾತ್ರ ಪ್ರತಿದಿನ ಬೆಳಗ್ಗೆ ಅಗಿದು ತಿನ್ನುವುದರಿಂದ ಈ ರೋಗದ ಲಕ್ಷಣವನ್ನು ನೀವು ಕಡಿಮೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಈ ಬೇವಿನ ಏನು ಯುಗಾದಿ ಹಬ್ಬದಲ್ಲಿ ನಾವು ಸೇವನೆ ಮಾಡ್ತೀವಿ ಬೇವು ಬೆಲ್ಲವನ್ನು, ಆದರೆ ಇಲ್ಲಿ ಬೆಲ್ಲವನ್ನು ಸೇರಿಸೋ ಆಗಿಲ್ಲ. ನೀವು ಬರೀ ಬೇವನ್ನು ಅಥವಾ ಬೇವಿನ ಚಿಗುರನ್ನು ಪ್ರತಿನಿತ್ಯ ಸೇವನೆ, ಅಂದರೆ 1-3 ಅಥವಾ 4 ಎಲೆಗಳನ್ನು ಮಾತ್ರ ಸೇವನೆ ಮಾಡಬೇಕಾಗುತ್ತೆ. ಆ ರೀತಿ ಸೇವನೆ ಮಾಡೋದ್ರಿಂದ ನಾವು ಈ ಮಧುಮೇಹ ರೋಗವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ನೇರಳೆ ಹಣ್ಣಿನ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಈ ನೇರಳೆ ಹಣ್ಣನ್ನು ಸೇವನೆ ಮಾಡ್ಬೋದು. ಅಷ್ಟೇ ಅಲ್ಲದೆ ನೇರಳೆ ಹಣ್ಣಿನ ಬೀಜವನ್ನು ಹುರ್ಕೊಂಡು ಅದರಿಂದ ಕಷಾಯವನ್ನು ತಯಾರಿಸಿ ಕುಡಿಯೋದ್ರಿಂದ ನಿಮಗೆ ಬಾಯಾರಿಕೆ ಹಾಗೆ ಅತಿಯಾದ ಮೂತ್ರ, ಅಂದರೆ ನಮ್ಮ ಸಮಯಕ್ಕೂ ಮೀರಿ ಮೂತ್ರ ವಿಸರ್ಜನೆ ಮಾಡುವಂಥದ್ದು 3, 4, 5, 6, 7, 8 ಬಾರಿ 9 ಬಾರಿ 10 ಬಾರಿ ದಿನಕ್ಕೆ ಈ ರೀತಿ ಮೂತ್ರ ವಿಸರ್ಜನೆ ಮಾಡೋದೆಲ್ಲ ಕೂಡ ಕಂಟ್ರೋಲ್ ಆಗುತ್ತೆ. ಅಷ್ಟೇ ಬಾಯಾರಿಕೆ ಕೂಡ ನಮಗೆ ಜಾಸ್ತಿ ಆಗುತ್ತಿಲ್ಲ. ಅಂದರೆ ಬಾಯಾರಿಕೆ ಸಹಜವಾಗಿ ಆದರೆ ಅದೊಂದು ಸಹಜ ಪ್ರಕ್ರಿಯೆ ಅಂತಲೇ ಹೇಳ್ಬೋದು. ಆದರೆ ಈ ಮಧುಮೇಹ ರೋಗದಲ್ಲಿ ಇದು ಕೂಡ ಒಂದು ಲಕ್ಷಣವಾಗಿರುತ್ತೆ. ಹಾಗಂತ ನಾವು ನೀರನ್ನೇ ಕುಡಿಬಾರ್ದು ಅಂದರೆ ಕುಡಿಲೇಬೇಕಾಗುತ್ತೆ. ಸೊ ನಾವು ಬಾಯಾರಿಕೆಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಈ ಒಂದು ನೇರಳೆ ಹಣ್ಣಿನ ಬೀಜದ ಕಷಾಯ ನಮಗೆ ಸಹಾಯ ಮಾಡುತ್ತೆ. ಇನ್ನು ಟೊಮೆಟೊ, ಸೌತೆಕಾಯಿ, ಮೂಲಂಗಿ ಇದನ್ನು ಹಸಿಯಾಗಿ ಬಳಸ್ತಾ ಬಂದರೆ ನಿಮಗೆ ಈ ಮಧುಮೇಹ ರೋಗದ ಆಯಾಸವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಪ್ರತಿನಿತ್ಯ ಈ ಒಂದು ಕಾರ್ಯವನ್ನು ಮಾಡೋದರಿಂದ ನಿಮಗೆ ಈ ಪ್ರಯೋಜನ ನಿಮಗೆ ಸಿಗುತ್ತೆ. ಇನ್ನು ಅಮೃತ ಬಳ್ಳಿ, ಈ ಅಮೃತ ಬಳ್ಳಿ ನಿಮಗೆ ಮನೆಯಲ್ಲಿಯೇ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಪ್ರತಿನಿತ್ಯ ಬೆಳಗಿನ ಸಮಯದಲ್ಲಿ ಸೇವನೆ ಮಾಡೋದ್ರಿಂದ ನಿಮಗೆ ಬುದ್ಧಿ ಶಕ್ತಿಯು ಕೂಡ ಹೆಚ್ಚುತ್ತೆ. ಅಷ್ಟೇ ಅಲ್ಲದೆ ಮಧುಮೇಹ ರೋಗದ ಲಕ್ಷಣಗಳನ್ನು ನಿಮಗೆ ಕಡಿಮೆ ಮಾಡಿಕೊಳ್ಳೋದಕ್ಕೆ ಇದು ಕೂಡ ಸಹಾಯಕವಾಗುತ್ತೆ. ಇನ್ನು ಬೆಳಗಿನ ಉಪಹಾರದಲ್ಲಿ ಪರಂಗಿ ಹಣ್ಣನ್ನು ಸೇವನೆ ಮಾಡೋದರಿಂದ ದೃಷ್ಟಿಹೀನತೆ ಹಾಗೆ ಬಳಲಿಕೆ ಏನಿರುತ್ತೆ
ಮಧುಮೇಹಿಗಳಲ್ಲಿ ಅದನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೂ ಕೂಡ ಸಹಾಯಕವಾಗುತ್ತೆ. ಆದರೆ ಕೆಲವರಿಗೆ ವೈದ್ಯರ ಸೂಚನೆಯನ್ನು ನೀಡಿರ್ತಾರೆ, ನೀವು ಪರಂಗಿ ಹಣ್ಣನ್ನು ಅಥವಾ ನಂಜು ಪದಾರ್ಥಗಳನ್ನು ಸೇವನೆ ಮಾಡಬೇಡಿ ಅಂತ ಹೇಳಿರ್ತಾರೆ. ಅಂಥವರು ಇದನ್ನು ಮಾಡದೇ ಇರೋದೇ ಬಹಳ ಉತ್ತಮ. ಹಾಗಾದರೆ ಮಧುಮೇಹ ರೋಗದ ಲಕ್ಷಣಗಳು ಏನೇನು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಪ್ರತಿನಿತ್ಯ ದಿನಕ್ಕೆ 8 ಬಾರಿ ಮೂತ್ರ ವಿಸರ್ಜನೆ, ಅಂದರೆ ಪ್ರತಿನಿತ್ಯ ಏನು ಮೂತ್ರ ವಿಸರ್ಜನೆ ಮಾಡ್ತೀವಿ, ಮೂತ್ರ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಅವಾಗವಾಗ ಮೂತ್ರ ವಿಸರ್ಜನೆ ಮಾಡಬೇಕು ಅಂತ ಪದೇ ಪದೇ ಅನಿಸುವಂಥದ್ದು, ಇದು ಕೂಡ ಒಂದು ಮಧುಮೇಹದ ಲಕ್ಷಣವಾಗಿರುತ್ತೆ. ನಿರ್ಲಕ್ಷ್ಯ ಮಾಡದೆ ವೈದ್ಯರ ಬಳಿ ತಪಾಸಣೆಗೆ ಒಳಪಡೋದ್ರ ಮೂಲಕ ಪರಿಹಾರವನ್ನು ಕಂಡುಕೊಳ್ಳಿ. ಅಷ್ಟೇ ಅಲ್ಲದೆ ಈ ಗಿಡಮೂಲಿಕೆಗಳನ್ನು ಬಳಸಿ ಸೂಕ್ತ ಸಲಹೆಯನ್ನು ಪಡ್ಕೊಂಡು ನೀವು ಮುಂದುವರಿಯೋದು ಬಹಳ ಉತ್ತಮ ಅನಿಸುತ್ತೆ. ಇದು ಕೂಡ ಒಂದು ರೋಗದ ಲಕ್ಷಣ, ಅಂದರೆ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡುವಂಥದ್ದು. ಹಾಗಂತ ಪದೇ ಪದೇ ನಾವು ನೀರು ಕುಡಿತೀವಿ, ಮೂತ್ರ ವಿಸರ್ಜನೆ ಮಾಡ್ತೀವಿ, ಅದಲ್ಲ. ನಮಗೆ ಈಗ ತಾನೇ ಹೋಗಿ ಬಂದಿರ್ತೀವಿ ಮೂತ್ರ ವಿಸರ್ಜನೆಗೆ, ಆದರೂ ಮತ್ತೆ ಮೂತ್ರ ವಿಸರ್ಜನೆ ಮಾಡಬೇಕು ಅನಿಸೋದು, ಮೂತ್ರ ಉರಿ ಕಾಣಿಸ್ಕೊಳ್ಳುವಂಥದ್ದು, ಈ ರೀತಿಯ ಸಮಸ್ಯೆಗಳಿದ್ದಲ್ಲಿ ಕೂಡಲೇ ವೈದ್ಯರನ್ನ ನೀವು ಸಂಪರ್ಕ ಮಾಡಿ ಇದರ ಬಗ್ಗೆ ಮುಕ್ತವಾಗಿ ನೀವು ಮಾತಾಡಬೇಕಾಗುತ್ತೆ. ಇನ್ನು ಅತಿಯಾದ ಬಾಯಾರಿಕೆ, ಹಾಗೆ ವಿನಾಕಾರಣ ತೋರುವಂಥ ಆಯಾಸ, ಅಷ್ಟೇ ಅಲ್ಲದೆ ದೇಹದಲ್ಲಿ ಉಂಟಾಗುವಂಥ ಸಂಕಟಗಳು, ಇವೆಲ್ಲವೂ ಕೂಡ ಮಧುಮೇಹ ರೋಗದ ಲಕ್ಷಣಗಳಾಗಿರ್ತವೆ. ಅಂದರೆ ನಮಗೆ ಬಾಯಾರಿಕೆ, ಈಗ ತಾನೇ ನೀರು ಕುಡಿದಿರ್ತೀವಿ, ಮತ್ತೆ ಬಾಯಾರಿಕೆ ಆಗುತ್ತೆ. ಹಾಗೆ ಏನೋ ಒಂದು ರೀತಿ ಆಲಸ್ಯ, ಇದು ನಮಗೆ ಏನು ಮಾತಾಡೋಕ್ಕೆ ಕೂಡ ಆಗ್ತಿಲ್ಲ, ಅಂದರೆ ಏನೋ ನಮಗೊಂಥರ ಕಿರಿಕಿರಿ ಆಗ್ತಾ ಇದೆ ಮನಸ್ಸಿಗೆ, ಈ ರೀತಿ ಅನಿಸುವಂಥದ್ದು, ಈ ರೀತಿಯ ಲಕ್ಷಣಗಳಿದ್ದರೆ ಕೂಡಲೇ ನೀವು ವೈದ್ಯರನ್ನು ಸಂಪರ್ಕಿಸಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ನೀವು ಮುಂದುವರಿಬೇಕಾಗುತ್ತೆ. ಇನ್ನೂ ಅತಿಯಾದ ಹಸಿವು, ಸುಲಭವಾಗಿ ಮಾಯದ ಗಾಯಗಳು, ಅಂದರೆ ನಿಮಗೆ ಅತಿಯಾಗಿ ಹಸಿವು ಅನಿಸುತ್ತೆ, ಏನಾದರೂ ತಿನ್ನಬೇಕು ಅನಿಸುತ್ತೆ, ಈ ರೀತಿ ಪದೇ ಪದೇ ಅನಿಸುವಂಥದ್ದು. ಹಾಗೆ ಏನೋ ಒಂದು ಗಾಯ ಆಗಿರುತ್ತೆ ನಿಮ್ಮ ಕಾಲಲ್ಲಿ ಅಥವಾ ನಿಮ್ಮ ಕೈಯಲ್ಲಿ, ಅದು ಬೇಗ ಯಾವುದೇ ಔಷಧಿಗಳಿಗೆ ಮಾಯದೇ ಇದ್ದರೆ ಅದರ ಬಗ್ಗೆನೂ ಕೂಡ ನೀವು ಗಮನ ಹರಿಸಬೇಕಾಗುತ್ತೆ. ಮೈ ಕಡಿತ ಹಾಗೂ ಉರಿ ಮೂತ್ರ, ಇದು ಕೂಡ ಮಧುಮೇಹ ರೋಗದ ಲಕ್ಷಣವಾಗಿರುತ್ತೆ. ಅಂದರೆ ಮೈ ಸ್ನಾನ ಮಾಡಿದರೂ ಕೂಡ ಕಡಿಯುವಂಥದ್ದು, ಅಥವಾ ಏನು ಖಾರದ ಪದಾರ್ಥಗಳನ್ನ ತಿಂದಿರೋದೇ ಇಲ್ಲ, ಆದರೂ ಕೂಡ ನಾವು ಮೂತ್ರ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಉರಿ ಉಂಟಾಗುವಂಥದ್ದು, ತುಂಬ ನೋವು ಉಂಟಾಗುವಂಥದ್ದು, ಈ ರೀತಿ ಸಮಸ್ಯೆಗಳಿದ್ದರೆ ಮುಕ್ತವಾಗಿ ನೀವು ವೈದ್ಯರ ಬಳಿ ಮಾತನಾಡಬೇಕಾಗತ್ತೆ. ಅದು ಹೆಣ್ಮಕ್ಳಿರ್ಬೋದು, ಗಂಡು ಮಕ್ಕಳಿರ್ಬೋದು. ಯಾಕಂದರೆ ನಾವು ವೈದ್ಯರ ಬಳಿ ನಮ್ಗೆ ಆಗ್ತಿರುವಂಥ ಸಮಸ್ಯೆಗಳು ಹೇಳ್ಕೊಳ್ಳಿಲ್ಲ ಅಂದರೆ ಅದು ನಮಗೆ ಗಂಭೀರವಾದ ಸಮಸ್ಯೆಯನ್ನು ತಂದೊಡ್ಡುತ್ತೆ. ಅಂಥ ಸಂದರ್ಭದಲ್ಲಿ ನಾವೇ ಪರಿತಪಿಸಬೇಕಾಗುತ್ತೆ. ಹಾಗಾಗಿ ಹೆಣ್ಮಕ್ಳು ಸಂಕೋಚ ಪಟ್ಕೊಳ್ಳದೆ ಮೂತ್ರ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಉರಿ ಮೂತ್ರ ಉಂಟಾಗ್ತಾ ಇದ್ದರೆ ಅದರ ಬಗ್ಗೆಯೂ ಕೂಡ ನೀವು ಮುಕ್ತವಾಗಿ ವೈದ್ಯರ ಬಳಿ ಚರ್ಚಿಸಿ. ಹಾಗೆ ಹೆಣ್ಮಕ್ಳು ನರ್ಸ್ಗಳಿರ್ತಾರೆ, ಅವ್ರ ಬಳಿ ನೀವು ಇದರ ಬಗ್ಗೆ ಸಂಕೋಚ ಇಲ್ಲದೆ ನೀವು ಹೇಳ್ಕೊಳ್ಬೋದು. ಇನ್ನು ಪುರುಷರು ಅಷ್ಟೇ, ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯವನ್ನು ಮಾಡಬೇಡಿ. ಇದರಿಂದ ನಿಮ್ಮ ಆರೋಗ್ಯವನ್ನು ನಾವೇ ಹಾಳು ಮಾಡ್ಕೊಳ್ತಾ ಹೋಗ್ತೀವಿ. ಇನ್ನು ಕಾಲು ಕೈ ನೋವು, ಕೀಲು ನೋವು, ಈ ರೀತಿಯ ನೋವುಗಳು ಉಂಟಾದರೂ ಕೂಡ ಅದು ಮಧುಮೇಹದ ಲಕ್ಷಣವಾಗಿರುತ್ತೆ. ಇನ್ನು ಚಳಕು, ಸೆಳೆತ,
ಈ ಮೈಕೈ ನೋವು, ಈ ರೀತಿಯ ಒಂದು ರೀತಿ ಯಾರೋ ಇಟ್ಕೊಂಡು ಹೇಳ್ದಾಗೆ ಆಗುವಂಥದ್ದು ದೇಹದಲ್ಲಿ, ಅದು ಯಾವುದೇ ಭಾಗದಲ್ಲಾಗಿರ್ಬೋದು, ಅದರ ಬಗ್ಗೆನೂ ಕೂಡ ನೀವು ಗಮನ ಹರಿಸಬೇಕಾಗುತ್ತೆ. ಈ ಪೌಷ್ಟಿಕಾಂಶ ಕೊರತೆಯಿಂದ ಬಳಲ್ತಕ್ಕಂಥವರು ನೀವು ಪೌಷ್ಟಿಕಾಂಶದ ಉಳ್ಳಂತಹ ಆಹಾರವನ್ನು ಅತಿ ಹೆಚ್ಚಾಗಿ ಸೇವನೆ ಮಾಡಬೇಕು. ಇದರ ಬಗ್ಗೆ ನಮ್ಮ ಚಾನಲ್ನಲ್ಲಿ ಈ ಕುರಿತ ಮಾಹಿತಿಯ ಒಂದು ವಿಡಿಯೋ ಕೂಡ ನಿಮಗೆ ಲಭ್ಯವಿದೆ. ಅಂಗೈಲಿ ಆರೋಗ್ಯ ಇದೇ ಪ್ಲೇಲಿಸ್ಟ್ನಲ್ಲಿ ನಿಮಗೆ ಸಿಗುತ್ತೆ. ಹೆಲ್ತ್ ಆ್ಯಂಡ್ ಫಿಟ್ನೆಸ್, ಇದನ್ನು ನೀವು ಗಮನಿಸ್ಬೋದು. ಇಲ್ಲಿ ನಾವು ಪೌಷ್ಟಿಕಾಂಶದ ಬಗ್ಗೆ ಹೆಚ್ಚಾಗಿ ಮಾತನಾಡೋದು ಬೇಡ. ಸೊ ಇನ್ನು ಮುಂದುವರೆದು ಹೇಳೋದಾದರೆ, ಚರ್ಮದಲ್ಲಿ ಹುಣ್ಣು ಕಾಣಿಸಿಕೊಳ್ಳುವಂಥದ್ದು, ತೂಕ ಕಡಿಮೆ ಹಾಗೂ ಹೆಚ್ಚು ಆಗುವಂಥದ್ದು, ಇದು ಕೂಡ ಮಧುಮೇಹದ ಒಂದು ಲಕ್ಷಣ ಅಂತಲೇ ಹೇಳ್ಬೋದು. ಹಾಗಂತ ನಮ್ಮ ಸೊಳ್ಳೆ ಕಚ್ಚಿದ್ರೂ ಕೂಡ ಹುಣ್ಣಾಗಿದೆ ಅಂತ ವೈದ್ಯರ ಬಳಿ ತೋರಿಸ್ಕೊಳ್ಳೋದಲ್ಲ. ವೈದ್ಯರ ಬಳಿ ಇದರ ಬಗ್ಗೆ ಸಮಾಲೋಚನೆ ಮಾಡಿ ನೀವು ಚಿಕಿತ್ಸೆಯನ್ನು ಕಂಡುಕೊಳ್ಳಿ. ಯಾಕಂದರೆ ಹುಣ್ಣು ನಿಮ್ಮ ಕೈಯಲ್ಲಿದ್ದರೆ ಅದನ್ನು ಕೂಡಲೇ ನೀವು ವೈದ್ಯರ ಬಳಿ ತೋರಿಸಿ, ಅದು ನಿಮಗೆ ಎಲ್ಲೇ ಇರ್ಬೋದು, ನಿಮ್ಮ ಪ್ರೈವೇಟ್ ಜಾಗಗಳಲ್ಲಿ ಆಗಿರ್ಬೋದು, ಅಲ್ಲೂ ಕೂಡ ಹುಣ್ಣುಗಳೇನಾದ್ರು ಇದ್ದರೆ ಮುಕ್ತವಾಗಿ ವೈದ್ಯರ ಬಳಿ ಹೆಣ್ಮಕ್ಳು ಗಂಡು ಮಕ್ಕಳು ಇಬ್ಬರೂ ಕೂಡ ಇದನ್ನು ತೋರಿಸ್ಕೊಳ್ಳಿ. ಮಹಿಳೆಯರು ಅಷ್ಟೇ, ಇದರ ಬಗ್ಗೆ ಸಂಕೋಚ ಪಟ್ಕೊಳ್ಳದೆ ತೋರಿಸ್ಕೊಳ್ಳಿ. ಇದರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲದೆ ಈ ರೀತಿಯ ರೋಗಗಳು ಏನು ಬರುತ್ತೆ, ಆ ರೋಗಗಳಿಂದ ಕೊಂಚ ಮಟ್ಟಿಗಾದರೂ ನಮಗೆ ಪರಿಹಾರ ಸಿಗುತ್ತೆ. ಇಲ್ಲಿವರೆಗೂ ಮಧುಮೇಹ ರೋಗದ ಲಕ್ಷಣಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಹಾಗಾದರೆ ಏನಕ್ಕೆ ಬರುತ್ತೆ ಮಧುಮೇಹ, ಇದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಯೋಣ. ಮೊದಲನೇ ಕಾರಣ ಏನು ಅಂದರೆ, ನಿಮ್ಮ ವಂಶಸ್ಥರು ಯಾರಾದರೂ ಕೂಡ ಸಕ್ಕರೆ ಕಾಯಿಲೆಯಲ್ಲಿ ಬಳಲ್ತಾ ಇರ್ತಾರೆ. ಅದನ್ನು ಅನುವಂಶೀಯ ಅಂತಲೂ ಕೂಡ ಹೇಳ್ತಾರೆ. ನಿಮಗೆ ನಿಮ್ಮ ಅಜ್ಜಿ ತಾತನು ಹಿಂದೆ ಮಧುಮೇಹ ಒಂದು ರೋಗದಲ್ಲಿ ಬಳಲ್ತಾ ಇರ್ತಾರೆ, ಅದು ನಿಮಗೆ ಬರುವಂತಹ ಸಾಧ್ಯತೆಗಳಿರ್ತವೆ. ಇದನ್ನು ಅನುವಂಶೀಯ, ವಂಶಪಾರಂಪರ್ಯವಾಗಿ ಬಂದಿರತಕ್ಕಂಥದ್ದು ಅಂತ ಹೇಳಿ ಗುರುತಿಸ್ತಾರೆ. ಇನ್ನು ಮುಂದುವರೆದು, ಇನ್ನು ದೇಹದಲ್ಲಿ ಸ್ಥೂಲಕಾಯ ಅಂದರೆ ಬೊಜ್ಜು ಹೆಚ್ಚಾದಂಥ ಸಂದರ್ಭದಲ್ಲಿ ಕೂಡ ನಿಮಗೆ ಮಧುಮೇಹದಂತಹ ರೋಗಗಳು ಬರುವಂತಹ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಇನ್ನು ವ್ಯಾಯಾಮ ಇಲ್ಲದೆ ಇರುವಂಥದ್ದು, ಹಾಗೆ ಚಟುವಟಿಕೆಯಿಂದ ಇಲ್ಲದೆ ಇರುವಂಥದ್ದು, ಮಲಗಿದಲ್ಲೇ ಮಲಗಿರುವಂಥದ್ದು, ಅಷ್ಟೇ ಅಲ್ಲದೆ ಅತಿಯಾದ ಸಿಹಿ ಪದಾರ್ಥಗಳನ್ನು ಸೇವನೆ ಮಾಡೋದರಿಂದ ಈ ಮಧುಮೇಹ ರೋಗ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಪ್ರತಿನಿತ್ಯ ವ್ಯಾಯಾಮಗಳನ್ನು ಮಾಡೋದ್ರ ಮೂಲಕ ನೀವು ಚಟುವಟಿಕೆಯಿಂದ ಕೂಡಿದ್ದರೆ ಯಾವುದೇ ರೋಗಗಳು ಕೂಡ ನಿಮ್ಮನ್ನು ಬಾಧಿಸೋದಿಲ್ಲ. ಇದರ ಬಗ್ಗೆ ಪ್ರತಿಯೊಬ್ಬರು ಕೂಡ ನೆನಪಿಟ್ಕೊಳ್ಳಿ. ಇದು ನಿಮ್ಮ ಜೀವನದಲ್ಲಿ ಅತಿ ಮುಖ್ಯವಾದ ಅಂಶವಾಗಿ ಕಾಣಿಸ್ಕೊಳ್ಳುತ್ತೆ. ಈ ಮಧುಮೇಹವನ್ನು ಹತೋಟಿಗೆ ತರೋದಕ್ಕೆ ಏನೆಲ್ಲ ಮಾಡ್ಬೋದು ಅಂತ ಅನ್ನೋದ್ರ ಬಗ್ಗೆ ಈ ಮುಂದೆ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಸ್ನೇಹಿತರೆ, ಪ್ರತಿನಿತ್ಯ ಅಮೃತ ಬಳ್ಳಿಯ ರಸವನ್ನು ದಿನಕ್ಕೆ 2 ಬಾರಿ ಸೇವನೆ ಮಾಡೋದ್ರಿಂದ ನೀವು ಮಧುಮೇಹವನ್ನು ಕೊಂಚ ಮಟ್ಟಿಗಾದರೂ ಕಡಿಮೆ ಮಾಡಿಕೊಳ್ಳೋದಕ್ಕೆ ಸಹಾಯಕವಾಗುತ್ತೆ. ಇನ್ನು ಮುಂದುವರೆದು, ಪ್ರತಿನಿತ್ಯ ತಾವೆಲ್ಲರೂ ಕೂಡ ಹಾಗಲಕಾಯಿ ಬಗ್ಗೆ ಕೇಳಿರ್ತೀರಿ. ಇದು ಕೂಡ ಒಂದು ಔಷಧೀಯ ತರಕಾರಿ ಅಂತಲೇ ಹೇಳ್ಬೋದು. ಈ ಹಾಗಲಕಾಯಿಯ ಒಂದು ರಸ, ಈ ರಸವನ್ನು 2 ಚಮಚ ರಸವನ್ನು ಪ್ರತಿನಿತ್ಯ ಬೆಳಗ್ಗೆ ಹಾಗೂ ಸಂಜೆ 2 ಬಾರಿ ಸೇವನೆ ಮಾಡೋದ್ರಿಂದ, 2 ಚಮಚವನ್ನು ಸೇವನೆ ಮಾಡೋದ್ರಿಂದ ಈ ರೋಗವನ್ನು ಹತೋಟಿಗೆ ತರೋದಕ್ಕೆ ಸಹಾಯಕವಾಗುತ್ತೆ. ಇನ್ನು ಬೇವಿನ ಎಲೆ ಅಥವಾ ಚಿಗುರನ್ನು ಒಂದು ಅರ್ಧದಷ್ಟು ತಂದು ಅದನ್ನು ಒಂದು ಅರ್ಧ ಗ್ಲಾಸಿಗೆ ಅದನ್ನು ಹಾಕಿ ಅದರ ರಸವನ್ನು ಹಿಂಡಿ
ಪ್ರತಿ ಬೆಳಿಗ್ಗೆ ಕುಡಿಯೋದ್ರಿಂದ, ಅಂದರೆ ರೋಗ ಹತೋಟಿಗೆ ಬರುವವರೆಗೂ ಪ್ರತಿ ಬೆಳಿಗ್ಗೆ ಸೇವನೆ ಮಾಡೋದ್ರಿಂದ ಇದರಿಂದನೂ ಕೂಡ ನಿಮಗೆ ಪ್ರಯೋಜನವಾಗುತ್ತೆ. ಇನ್ನು ಪ್ರತಿದಿನ ಜಂಬೂ ನೇರಳೆಯ ಚೂರ್ಣವನ್ನು 1 ಚಮಚ ನೀರಿನೊಂದಿಗೆ ಸೇವನೆ ಮಾಡೋದ್ರಿಂದನೂ ಕೂಡ ಮಧುಮೇಹ ರೋಗವನ್ನು ಹತೋಟಿಗೆ ತರುವುದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಕರಿಬೇವು 1 ಭಾಗ, ಹಾಗೆ ಮಧುನಾಶಿನಿ ಇದು ಕೂಡ ಒಂದು ಸೊಪ್ಪು ಸ್ನೇಹಿತರೆ, ಇದು 1 ಭಾಗ, ಹಾಗೆ ಬೇವಿನ ಸೊಪ್ಪು ಅದು 1 ಭಾಗ. ಇದನ್ನು ನೆರಳಿನಲ್ಲಿ ಒಣಗಿಸಿ, ಅದರ ಬಿಸಿಲಿನಲ್ಲಿ ಒಣಗಿಸಕ್ಕೆ ಹೋಗಬೇಡಿ, ನೆರಳಲ್ಲಿ ಒಣಗಿಸಿ ಇದನ್ನು 50 ಗ್ರಾಂ ಮೆಂತೆ ಇದನ್ನು ಸೇರಿಸಿ ಪುಡಿ ಮಾಡಿ ಇಟ್ಟುಕೊಂಡು ಒಂದೊಂದು ಚಮಚ ಒಂದು ಗ್ಲಾಸ್ ನೀರಿಗೆ ಹಾಕಿ ಪ್ರತಿ ಬೆಳಗ್ಗೆ ಕುಡಿಯೋದ್ರಿಂದ ಇದರಿಂದ ಕೂಡ ನಮ್ಮ ಮಧುಮೇಹ ರೋಗವನ್ನು ಹತೋಟಿಗೆ ತರೋದಕ್ಕೆ ಸಾಧ್ಯವಾಗುತ್ತೆ. ಮುಟ್ಟಿದರೆ ಮುನಿ ಎಲೆಯ ಚೂರ್ಣವನ್ನು ಪ್ರತಿದಿನ 2 ಬಾರಿ ಸೇವನೆ ಮಾಡೋದರಿಂದ ನಿಮಗೆ ಈ ಒಂದು ರೋಗದಿಂದ ಕೊಂಚ ಮಟ್ಟಿಗಾದರೂ ರಿಲೀಫನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಈ ಮುಟ್ಟಿದರೆ ಮುನಿ, ಮಧುನಾಶಿನಿ ಇದ್ರ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ಇದರ ಬಗ್ಗೆ ನಮಗೆ ಮಾಹಿತಿಗಳು ಸಿಕ್ಕರೆ ಖಂಡಿತವಾಗಲೂ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ನಾವು ಕೂಡ ಇದು ಮೊದಲ ಬಾರಿಗೆ ಈ ಒಂದು ರೀತಿಯ ಸೊಪ್ಪುಗಳನ್ನ ಕೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಒಬ್ಬರು ಆದಿವಾಸಿ ಜನಾಂಗದವ್ರನ್ನ ಹುಡುಕ್ತಾ ಇದ್ದೀವಿ. ನಿಮಗೂ ಕೂಡ ಯಾರಾದರೂ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಮಗೆ ತಿಳಿಸಿ, ಅವರಿಂದ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಂಡು ನಾವು ತಿಳಿಸುವಂಥ ಪ್ರಯತ್ನವನ್ನು ಖಂಡಿತವಾಗ್ಲೂ ಮಾಡ್ತೀವಿ ಅಂತ ಹೇಳೋದಕ್ಕೆ ಬಯಸ್ತೀವಿ. ಇನ್ನು ಅಶೋಕ ವೃಕ್ಷ ನಿಮ್ಗೆಲ್ರಿಗೂ ಗೊತ್ತಿದೆ, ಇದರಲ್ಲಿ ದೈವಿ ಶಕ್ತಿ ಇದೆ ಅಂತ ಕೂಡ ಹೇಳ್ತಾರೆ. ಅಷ್ಟೇ ಅಲ್ಲದೆ ಇದು ದೇವರಿಗೆ ಪ್ರಿಯವಾದಂತಹ ಮರ ಅಂತಲೂ ಕೂಡ ನಾವು ಪೂಜಿಸ್ತೀವಿ, ಕೆಲವು ಕಡೆ ಪೂಜೆ ಕೂಡ ಮಾಡ್ತಾರೆ. ಇದರ ಹೂವು ಇದನ್ನು ಒಣಗಿಸಿ ಚೂರ್ಣ ಮಾಡಿ ಪ್ರತಿನಿತ್ಯ 2 ಬಾರಿ ಸೇವನೆ ಮಾಡೋದರಿಂದ ಇದರಿಂದನೂ ಕೂಡ ನಮಗೆ ಮಧುಮೇಹ ರೋಗವನ್ನು ಹತೋಟಿಗೆ ತಂದುಕೊಳ್ಳೋದಕ್ಕೆ ಸಹಾಯಕವಾಗುತ್ತೆ. ಇನ್ನು ಬಿಲ್ವ ಪತ್ರೆ, ಇದರ ಬಗ್ಗೆ ಹೇಳುವ ಹಾಗೇನೇ ಇಲ್ಲ. ಇದು ಶಿವನಿಗೆ ಪ್ರಿಯವಾದಂತಹ ಒಂದು ಪತ್ರೆ ಅಂತಲೇ ಹೇಳ್ಬೋದು, ಸೊಪ್ಪು. ಇದನ್ನು ಬಳಸಿ ನಾವು ದೈವಿ ಶಕ್ತಿಯನ್ನು ನಂಬುಗರಿಗೆ ದೈವಿ ಶಕ್ತಿಯನ್ನು ತಂದುಕೊಳ್ಳೋದಕ್ಕೆ ಸಹಾಯಕವಾಗುತ್ತೆ. ಅಷ್ಟೇ ಅಲ್ಲದೆ ಇದರ ಒಂದು ಎಲೆಗಳನ್ನು 4 ಬಾರಿ ದಿನಕ್ಕೆ ಸೇವನೆ ಮಾಡೋದ್ರಿಂದ, ಅಂದರೆ 2 ಬಾರಿ 4 ಎಲೆಗಳನ್ನು ಸೇವನೆ ಮಾಡೋದ್ರಿಂದ ಇದರಿಂದನೂ ಕೂಡ ಮಧುಮೇಹದ ರೋಗವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಪ್ರತಿನಿತ್ಯ ಹಾಗಲಕಾಯಿಯ 6 ಎಲೆ, ತುಳಸಿಯ 6 ಎಲೆ, ಹಾಗೆ ಬೇವಿನ ಸೊಪ್ಪಿನ 6 ಎಲೆ ಪ್ರತಿನಿತ್ಯ ಸೇವನೆ ಮಾಡೋದರಿಂದ ಮಧುಮೇಹ ರೋಗವು ಹತೋಟಿಗೆ ಬರೋದನ್ನು ನಾವು ಮುಖ್ಯವಾಗಿ ಗಮನಿಸ್ತೇವೆ. ಇನ್ನು ಮಧುಮೇಹಿಗಳು ಬೆಟ್ಟದ ನೆಲ್ಲಿಕಾಯಿ ಇದನ್ನು ಅತಿಯಾಗಿ ಉಪಯೋಗಿಸೋದ್ರಿಂದ ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇದನ್ನು ಮಧುಮೇಹಿಗಳು ಅಷ್ಟೇ ಅಲ್ಲದೆ ಸಾಮಾನ್ಯರು ಕೂಡ, ನೀವು ಏನಿದ್ದೀರಿ ಇದರ ಉಪ್ಪಿನಕಾಯಿ ಕೂಡ ನಿಮಗೆ ಸಿಗುತ್ತೆ. ಇದನ್ನು ನೀವು ಆನ್ಲೈನಲ್ಲಾದರೂ ತಗೊಳ್ಳಿ ಅಥವಾ ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ನಿಮಗೂ ಕೂಡ ಸಿಗುತ್ತೆ. ಇದನ್ನು ಸೇವನೆ ಮಾಡೋದರಿಂದ ನಮಗೆ ಒಂದು ರೀತಿ
ಉಲ್ಲಾಸ, ಒಂದು ರೀತಿಯ ಸಮಾಧಾನ, ಹಾಗೆ ದೇಹದ ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡುವಂಥದ್ದು, ಇವೆಲ್ಲವನ್ನು ಕೂಡ ಇದು ಮಾಡುತ್ತೆ. ಹಾಗಾಗಿ ನೀವು ಪ್ರತಿನಿತ್ಯ ಒಂದು ಬಾರಿಯಾದರೂ ಇದನ್ನು ಸೇವನೆ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಇನ್ನು ಹಾಗಲಕಾಯಿ ಅಷ್ಟೇ ಅಲ್ಲದೆ ಅದರೊಂದು ಎಲೆಗಳು, ಹಾಗೆ ಜಂಬು ನೇರಳೆಯ ಬೀಜ, ಹಾಗೆ ತೊಂಡೆ ಬಳ್ಳಿಯ ಒಂದು ಎಲೆಗಳು, ಹಾಗೆ ಬೇವಿನ ಎಲೆಗಳು, ಇವುಗಳನ್ನೆಲ್ಲ, ಹಾಗೆ ಅಶ್ವಗಂಧ, ಇವುಗಳನ್ನೆಲ್ಲ ಸೇವನೆ ಮಾಡೋದ್ರಿಂದ, ಅಂದರೆ ಇವುಗಳ ಚೂರ್ಣವನ್ನು ತಯಾರಿಸಿ ಸೇವನೆ ಮಾಡೋದ್ರಿಂದ ನೀವು ಈ ಒಂದು ರೋಗದಿಂದ ಶಾಶ್ವತವಾಗಿ ಮುಕ್ತಿಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸ್ನೇಹಿತರೆ, ಚೂರ್ಣ ಅಂದರೆ ನೀವು ಈ ಒಬ್ಬಟ್ಟುಗಳನ್ನೆಲ್ಲ ಮಾಡುವಂಥ ಸಂದರ್ಭದಲ್ಲಿ ಬಳಸ್ತಿರಲ್ಲ, ಆ ರೀತಿ ಚೂರ್ಣವನ್ನು ತಯಾರು ಮಾಡಿಕೊಳ್ಳುವಂಥದ್ದು. ಈ ಹಳ್ಳಿಯ ಗ್ರಾಮೀಣ ಪ್ರದೇಶದ ಜನರಿಗೆ ಸಾಮಾನ್ಯವಾಗಿ ಇದ್ರ ಬಗ್ಗೆ ಗೊತ್ತಿರುತ್ತೆ. ಸೊ ಹಾಗೆ ನನಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಸ್ನೇಹಿತರೆ. ನಾನು ಒಂದು ಮಂಗಳೂರಿನವನಾಗಿರೋದ್ರಿಂದ ನನಗೆ ಇದ್ರ ಬಗ್ಗೆ ನಾನು ಎಲ್ಲೂ ಕೂಡ ನಮ್ಮ ಊರಿನಲ್ಲಿ ಕೇಳಿಲ್ಲ. ಹಾಗಾಗಿ ನನಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಚೂರ್ಣ ಅಂದರೆ ಹೇಗಿರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನನ್ನ ಕೊರತೆ ಇದೆ. ಯಾಕಂದರೆ ಸುಳ್ಳು ಸುಳ್ಳು ಮಾಹಿತಿಗಳನ್ನು ನೀಡಬಾರ್ದು. ಸೊ ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ಈ ಏನು ಒಬ್ಬಟ್ಟುಗಳು, ಹೋಳಿಗೆಗಳನ್ನ ತಯಾರು ಮಾಡುವಂಥ ಸಂದರ್ಭದಲ್ಲಿ ಚೂರ್ಣವನ್ನು ಮಾಡ್ಕೊಳ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಇನ್ನೊಂದು ತಂಬಿಟ್ಟು ಅಂತ ಬರುತ್ತೆ, ಅದು ಈ ಗ್ರಾಮೀಣ ಪ್ರದೇಶಗಳಲ್ಲಿ ಮಾಡ್ತಾರೆ, ಶಿವರಾತ್ರಿ ಸಂದರ್ಭದಲ್ಲೆಲ್ಲ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ನಾನು ಕೂಡ ತಿಂದಿದ್ದೀನಿ ಕೂಡ ಇಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ಬಂದಂಥ ಸಂದರ್ಭದಲ್ಲಿ. ಸೊ ಆ ರೀತಿ ಚೂರ್ಣವನ್ನು ತಯಾರು ಮಾಡಿಕೊಂಡು ನೀವು ಕೂಡ ಸೇವನೆ ಮಾಡ್ಬೋದು. ಗೊತ್ತಿಲ್ಲ ಅಂದರೆ ಸೊ ಕಾಮೆಂಟ್ ಮುಖಾಂತರ ತಿಳಿಸಿ, ಅದನ್ನು ಕೂಡ ಮುಂದಿನ ಸಂಚಿಕೆಯಲ್ಲಿ ನಾನು ತಿಳ್ಕೊಂಡು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಇನ್ನು ಒಂದಷ್ಟು ಸೂಚನೆಗಳನ್ನು ನಾವು ತಿಳ್ಕೊಳ್ಳೋಣ. ನೀವು ಪ್ರತಿನಿತ್ಯ ಬೆಳಗ್ಗೆ 4 ಕಿಲೋಮೀಟರ್ ಹಾಗೆ ಸಂಜೆ 4 ಕಿಲೋಮೀಟರ್, ಒಟ್ಟು 8 ಕಿಲೋಮೀಟರ್ ಕಾಲ್ನಡಿಗೆಯನ್ನು ಪ್ರತಿನಿತ್ಯ ನೀವು ಮಾಡೋದರಿಂದ ಈ ಮಧುಮೇಹದಂತಹ ರೋಗಗಳನ್ನು, ಯಾವುದೇ ರೋಗಗಳಿರ್ಬೋದು, ಅದನ್ನು ಹತೋಟಿಗೆ ತರೋದಕ್ಕೆ ಸಾಧ್ಯವಾಗುತ್ತೆ. ನಾವು ವಾಯುವಿಹಾರ ಮಾಡ್ತೀವಿ ಅಂತ ಹೇಳಿ ಕಾರು, ಬೈಕು, ಬಸ್ಸನ್ನು ಹತ್ಕೊಂಡು ಹೋದರೆ ಅದರಿಂದ ಅರ್ಥ ಇಲ್ಲ. ಹಾಗಾಗಿ ಪ್ರತಿನಿತ್ಯ ನಿಮ್ಮ ಮನೆಯ ಅಕ್ಕಪಕ್ಕದ ರಸ್ತೆಗಳಲ್ಲಿ ವಾಹನಗಳ ದಟ್ಟಣೆ ಹೆಚ್ಚಿಲ್ಲದೆ ಇರುವಂಥ ಕಡೆಗಳಲ್ಲಿ ನೀವು 4 ಕಿಲೋಮೀಟರ್ ಕ್ರಮಿಸಿ ನಂತರ 4 ಕಿಲೋಮೀಟರ್ ಮತ್ತೆ ನಿಮ್ಮ ಮನೆಗೆ ಬರೋದರಿಂದ ಒಟ್ಟು 8 ಕಿಲೋಮೀಟರ್ ಆಗುತ್ತೆ. ಸೊ ಇದ್ರ ಕೂಡ ತುಂಬ ಉಪಯೋಗ ಆಗುತ್ತೆ. ಹಾಗಾಗಿ ನೀವು ಇದ್ರ ಬಗ್ಗೆ ಕೂಡ ಗಮನ ಹರಿಸೋದು ಬಹಳ ಒಳ್ಳೆಯದು. ಇನ್ನು ಲಘು ವ್ಯಾಯಾಮ ಕಡ್ಡಾಯವಾಗಿ ಮಾಡಿ. ಅಂದರೆ ಸಣ್ಣ ಪುಟ್ಟ ವ್ಯಾಯಾಮಗಳಿರ್ತವೆ, ಹಾಗೆ ಯೋಗಾಸನಗಳು, ಇವುಗಳನ್ನು ಮಾಡೋದ್ರಿಂದ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಇನ್ನು ಯೋಗದಲ್ಲಿ ಸೂರ್ಯಾಸನ ಅಂದರೆ ಸೂರ್ಯ ನಮಸ್ಕಾರ, ಶಲಭಾಸನ, ಅರ್ಧ ಮಶ್ಚೇಂದ್ರ ಆಸನ, ಸರ್ವಾಂಗಾಸನ, ಹಾಲಾಸನ, ಹಾಗೆ ಪ್ರಾಣಾಯಾಮ, ಈ ರೀತಿಯ ಯೋಗಾಸನಗಳನ್ನು ಪ್ರತಿನಿತ್ಯ ಮಾಡೋದ್ರಿಂದ ನೀವು ತಕ್ಕಮಟ್ಟಿಗಾದರೂ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಪ್ರತಿನಿತ್ಯ ಧ್ಯಾನ ಮಾಡುವಂಥದ್ದು ಬಹಳ ಒಳ್ಳೆಯದು. ಹಾಗೆ ಹಸಿ ತರಕಾರಿಗಳು ಅಥವಾ
ಅರ್ಧ ಬೆಂದಂತಹ ತರಕಾರಿಗಳನ್ನು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಈ ಎಲ್ಲ ರೋಗಗಳನ್ನು ಹತೋಟಿಗೆ ತರೋದಕ್ಕೆ ಸಾಧ್ಯವಾಗುತ್ತೆ. ವಿಶೇಷವಾಗಿ ಮಧುಮೇಹಕ್ಕೆ ತುಂಬ ಸಹಾಯಕವಾಗುತ್ತೆ. ಇದನ್ನು ಪ್ರತಿಯೊಬ್ಬರು ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ಇನ್ನು ಕೊಬ್ಬಿನ ಪದಾರ್ಥ, ಎಣ್ಣೆ ಪದಾರ್ಥ, ಸಿಹಿ ಪದಾರ್ಥವನ್ನು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡುವಂಥದ್ದು ಬಹಳ ಒಳ್ಳೆಯದು. ವಿಶೇಷವಾಗಿ ಈ ಮಾಂಸಾಹಾರವನ್ನು ವಾರಕ್ಕೆ 1 ಬಾರಿ ಮಾತ್ರ ಸೇವನೆ ಮಾಡೋದ್ರಿಂದ ಯಾವುದೇ ಸಮಸ್ಯೆಗಳು ನಿಮಗೆ ತಲೆದೂರೋದಿಲ್ಲ. ಇದನ್ನೇ ಪ್ರತಿನಿತ್ಯದ ಕಾಯಕ ಮಾಡಿಕೊಂಡಿರುವವರು ಈಗಲಾದರೂ ಎಚ್ಚೆತ್ಕೊಂಡು ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಸೊ ಇದ್ರ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ಗಮನದಲ್ಲಿರಲಿ. ಇನ್ನು ರಾಗಿ, ಗೋಧಿ ಈ ರೀತಿಯ ಪದಾರ್ಥಗಳನ್ನು ಹೆಚ್ಚಾಗಿ ಸೇವನೆ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಈ ರಾಗಿ ಮುದ್ದೆ, ರಾಗಿ ಅಂಬಲಿ, ಇನ್ನು ಗೋಧಿಯ ಒಂದು ದೋಸೆ, ಹಾಗೆ ಗೋಧಿ ಚಪಾತಿ ಈ ರೀತಿ ಮಾಡಿಕೊಂಡು ಸೇವನೆ ಮಾಡೋದು ಬಹಳ ಉತ್ತಮ. ಹಾಗಂತ ಹೇಳಿ ಚಪಾತಿ ಕೋಳಿ ಸಾರು ಮಾತ್ರ ತಿನ್ನಕ್ಕೆ ಹೋಗಬೇಡಿ. ಚಪಾತಿಗೆ ಚಟ್ನಿ ಈ ರೀತಿಯ ಒಂದು ಪದಾರ್ಥಗಳನ್ನು ಸೇವನೆ ಮಾಡುತ್ತಾ, ಹಾಗೆ ತರಕಾರಿ ಗೊಜ್ಜು ಈ ರೀತಿ ತಯಾರು ಮಾಡಿಕೊಂಡು ನೀವು ಸೇವನೆ ಮಾಡೋದು ಬಹಳ ಒಳ್ಳೆಯದು. ಇನ್ನು ಊಟದಲ್ಲಿ ಅನ್ನದ ಪದಾರ್ಥಗಳನ್ನು ಕಡಿಮೆ ಮಾಡಿ. ಇದನ್ನು ಆದಷ್ಟು ಕಡಿಮೆ ಮಾಡೋದ್ರಿಂದ ಈ ಮಧುಮೇಹದ ಒಂದು ರೋಗವು ಕೊಂಚ ಮಟ್ಟಿಗಾದರೂ ಕಡಿಮೆ ಆಗುವಂಥ ಪ್ರಯತ್ನವೂ ಇರುತ್ತೆ. ಹಾಗಾಗಿ ನೀವು ಅನ್ನದ ಆಹಾರವನ್ನು ಅದೇನೇ ಇರ್ಬೋದು, ಪಲಾವ್ ಇರ್ಬೋದು, ಚಿತ್ರಾನ್ನ ಇರ್ಬೋದು, ಪುಳಿಯೋಗರೆ ಇರ್ಬೋದು, ಏನೇನು ಮಾಡ್ತೀರಿ ಅದನ್ನು ಸ್ವಲ್ಪ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡೋದು ಬಹಳ ಒಳ್ಳೆಯದು. ಇನ್ನು ಸೊಪ್ಪು ತರಕಾರಿ, ಸೌತೆಕಾಯಿ, ಪುದೀನ, ಕರಿಬೇವು ಈ ರೀತಿಯ ಪದಾರ್ಥಗಳನ್ನು ಹೆಚ್ಚಾಗಿ ಸೇವನೆ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಇನ್ನು ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಮೆಂತ್ಯೆ, ಹಾಗೆ ಹೆಸರು ಇದರಿಂದ ತಯಾರಿಸಿದಂಥ ಆಹಾರವನ್ನು ಹೆಚ್ಚಾಗಿ ಸೇವನೆ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಇನ್ನು ನಿಮ್ಮ ಶರೀರವನ್ನು ಶುಚಿಯಾಗಿಟ್ಕೊಳ್ಳಿ. ಪ್ರತಿನಿತ್ಯ ಸ್ನಾನ ಮಾಡುವಂಥದ್ದು, ದೈವ ಭಕ್ತರು ದೈವವನ್ನು ಆರಾಧಿಸುವಂಥದ್ದು, ಅಷ್ಟೇ ಅಲ್ಲದೆ ಭಜನೆ ಮಾಡುವಂಥದ್ದು, ಈ ಒಂದು ಪದ್ಧತಿಗಳನ್ನು ಬೆಳೆಸ್ಕೊಳ್ಳಿ. ನಿಮ್ಮ ಇಷ್ಟಾರ್ಥ ದೇವರು, ನಿಮ್ಮ ಇಷ್ಟಾರ್ಥ ಧಾರ್ಮಿಕವಾಗಿ ನೀವು ತೊಡಗಿಸ್ಕೊಂಡಾಗ ಈ ರೀತಿ ಸಮಸ್ಯೆಗಳು ನಿಮಗೆ ಬರೋದಿಲ್ಲ. ಅಷ್ಟೇ ಅಲ್ಲದೆ ಕಾಯಿಸಿದ ಹಾಲು, ಕೆನೆ ತೆಗೆದು ನೀರು ಹಾಲನ್ನು ಸೇವನೆ ಮಾಡೋದು ಬಹಳ ಒಳ್ಳೆಯದು. ಇನ್ನು ಹಾಗಲಕಾಯಿ, ಮೆಂತ್ಯೆ ಈ ಒಂದು ಪದಾರ್ಥಗಳನ್ನು ಪ್ರತಿನಿತ್ಯ ಅಲ್ಪ ಪ್ರಮಾಣದಲ್ಲಿ ಸೇವನೆ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಇದುವರೆಗೆ ಕೆಲವಷ್ಟು ಅಂಗೈಯಲ್ಲಿ ಆರೋಗ್ಯ ಮಾಲಿಕೆಯಲ್ಲಿ ಕೆಲವಷ್ಟು ಮಧುಮೇಹ ರೋಗಗಳಿಗೆ ಇರುವಂಥ ಪರಿಹಾರಗಳ ಬಗ್ಗೆ ನೀವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ. ಸ್ನೇಹಿತರೆ, ಒಂದು ವಿಷಯ ಪ್ರತಿಯೊಬ್ಬರಿಗೆ ಗಮನದಲ್ಲಿರಲಿ. ನಾವು ಹೇಳುವಂಥ ಈ ಮಾಹಿತಿಗಳು ಅಂಗೈಯಲ್ಲಿ ಆರೋಗ್ಯ ಅನ್ನುವಂಥ ಪುಸ್ತಕವನ್ನು ಆಧರಿಸಿ ನಾವು ಹೇಳ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ನೀವು ವೈದ್ಯರ ಸಲಹೆಯನ್ನು ಪಡ್ಕೊಂಡು ಇಲ್ಲಿ ನಾವು ಹೇಳಿದಂಥ ಅಂಶಗಳನ್ನು ಪಾಲಿಸೋದು ಬಹಳ ಉತ್ತಮ. ಯಾಕಂದರೆ ಒಂದು ವಿಷಯ ಗಮನದಲ್ಲಿರಿ, ನೀವು ಏನಾದರೂ ಇಂಗ್ಲೀಷ್ ಮೆಡಿಸಿನ್ಗಳನ್ನು ತೆಗೆದುಕೊಳ್ತಾ ಇದ್ದರೆ ಅದರ ಬಗ್ಗೆ ಈ ಒಂದು ಆಹಾರ ಪದ್ಧತಿಯನ್ನು ನಾವು ಕೂಡ ಅನುಸರಿಸ್ಬೋದು ಅಂತ ಹೇಳಿ ವೈದ್ಯರ ಬಳಿ ತಿಳ್ಕೊಂಡು ಮುಂದುವರಿಯೋದು ಬಹಳ ಉತ್ತಮ. ಹಾಗಾದರೆ ನಿಮ್ಮನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ಕೂಡ ನಿಮಗೆ ಸಿಗುತ್ತೆ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.